ಜೆ.ಪಿ. ಪಾಟೀಲ್ ಅವರು ಈ ಕೇಸ್ನ ಸೋತಿಲ್ಲ. ಮನುಷ್ಯ ಅಂದ್ಮೇಲೆ ಎಡವ್ತಾರೆ. ಅದೇ ತರ ನನ್ನ ಮಾವನು ಎಡವಿದ್ದಾರೆ ಅಷ್ಟೇ. ಅಷ್ಟಕ್ಕೂ ಜೆ.ಪಿ. ಪಾಟೀಲ್ ಅವರು ಏನ್ ತಪ್ಪು ಮಾಡಿದ್ದಾರೆ ಅಂತ ಅವಮಾನ ಪಟ್ಕೋಬೇಕು? ಅವರು ಕೂಡ ಒಬ್ಬ ಲಾಯರ್ ಆಗಿ ಅವ್ರ ಕರ್ತವ್ಯನ ನಿರ್ವಹಿಸಿದಾರೆ ಅಷ್ಟೇನೆ. ಸಂಧ್ಯಾನ ಜೀವಂತವಾಗಿ ವಾಪಸ್ ಕರ್ಕೊಂಡ್ ಬರೋ ಶಕ್ತಿ ಅಂತೂ ನಮ್ಗಿಲ್ಲ. ಅಟ್ಲೀಸ್ಟ್ ಅವಳ ಆತ್ಮಕ್ ಶಾಂತಿ ಸಿಗೋ ಹಾಗೆ ನ್ಯಾಯ ಕೊಡಿಸಿದೀವಿ. ಇಷ್ಟು ದಿನ ನಡೆದಿರೋ ವಾದ ಪ್ರತಿವಾದ ಸುಳ್ಳು ಸಾಕ್ಷಿಗಳ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್? ಸತ್ಯನ ಮರೆಮಾಚೋಕೆ ಅದೆಷ್ಟೇ ಪ್ರಯತ್ನ ಪಟ್ರು ಅದು ಹೊರಗಡೆ ಬಂದೇ ಬರುತ್ತೆ. ಕಾನೂನಿನ ದೃಷ್ಟಿಲಿ ಎಲ್ರೂ ಒಂದೇ. ತಪ್ಪು ಮಾಡಿದವ್ರಿಗೆ ಇವತ್ತು ಶಿಕ್ಷೆ ಆಗಿದೆ. ಇದೊಂದು ಗೆಲುವಿನಿಂದ ಸಮಾಜದಲ್ಲಿ ನಡೆಯುತ್ತಿರೋ ದೌರ್ಜನ್ಯ ನಿಲ್ಲುತ್ತಾ? ಬದಲಾವಣೆ ಆಗುತ್ತಾ? ಹನಿ ಹನಿ ಕುಡಿದ್ರೆ ಹಳ್ಳ ಅಲ್ವಾ? ಒಂದೇ ದಿನದಲ್ಲಿ ಬದಲಾವಣೆ ಆಗೋದು ಸಾಧ್ಯ ಆಗದೆ ಇರಬಹುದು. ಆದ್ರೆ ಬದಲಾವಣೆಗೆ ಈ ಒಂದು ಕೇಸ್ ಆರಂಭ ಆಗುತ್ತೆ. ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತೋಕೆ ಹೆಣ್ಮಕ್ಳಲ್ಲಿ ಧೈರ್ಯ ಮೂಡುತ್ತೆ. ಕಾನೂನು ಅನ್ನೋದು ಎಲ್ರಿಗೂ ಒಂದೇ ಅನ್ನೋದನ್ನ ಇವತ್ತು ಈ ಒಂದು ಕೇಸ್ ತೋರಿಸ್ಕೊಟ್ಟಿದೆ. ಇದರಿಂದ ನೊಂದೋರು ಹೆದರ್ಕೊಳ್ದೆ ಧೈರ್ಯವಾಗಿ ಮುಂದೆ ಬರ್ತಾರೆ. ಅವರಿಗೆ ನ್ಯಾಯ ಕೊಡ್ಸೋದು ನಮ್ಮ ಜವಾಬ್ದಾರಿ. ಇಲ್ಲಿ ಸಮಾಜ ಅಂದ್ರೆ ಬರೀ ನಾನು ಕೋರ್ಟು ಅಲ್ಲ, ನಾವು ನೀವು ಎಲ್ರು ಸೇರಿದ್ರೇನೆ ಸಮಾಜ. ನನ್ನ ಕಣ್ಮುಂದೆ ಕಂಡ ಒಂದು ಅನ್ಯಾಯದ ವಿರುದ್ಧ ನಾನ್ ಧ್ವನಿ ಎತ್ತಿದ್ದೇನೆ. ಅದೇ ರೀತಿ ಇನ್ ಮುಂದೆ ನೀವೆಲ್ರೂ ಕೈ ಜೋಡಿಸ್ಬೇಕು. ಹಾಗಾದ್ರೆ ನಾವೆಲ್ಲರೂ ಸೇರಿ ಒಂದು ಸುರಕ್ಷಿತವಾದ ಸಮಾಜವನ್ನ ನಿರ್ಮಾಣ ಮಾಡ್ಬೋದು. ನೋಡಿದ್ರ ಬಾವ, ಅಲ್ಲಿ ಮನೆ ಮುರಿದು ಮರ್ಯಾದೆ ಹರಾಜ್ ಹಾಕಿ ಇಲ್ಲಿ ಇವಳೇನ ದೊಡ್ಡ ಹೋರಾಟಗಾರ್ತಿ ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ಇಷ್ಟು ದಿನ ಸೋಲೆ ನೋಡ್ದಿರೋ ಜೆ.ಪಿ. ಪಾಟೀಲ್ ಅವರನ್ನ ನೀವೇ ಸೋಲ್ಸಿದೀರಾ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಒಬ್ಬ ಲಾಯರ್ ಆಗಿ ನಾನ್ ನನ್ನ ಕರ್ತವ್ಯ ಮಾಡಿದೀನಿ ಅಷ್ಟೇ. ಇಲ್ಲಿ ಯಾರ್ ಸೋತ್ರು ಯಾರ್ ಗೆದ್ರು ಅನ್ನೋದಕ್ಕಿಂತ ಸತ್ಯಕ್ಕೆ ಜಯ ಸಿಕ್ಕಿದೆ, ಅದೇ ಮುಖ್ಯ. ನಿಮ್ ಗೆಲುವಿಗೆ ನಿಮ್ ಜೊತೆಲಿ ನಿಂತವ್ರು ಯಾರು ಮೇಡಮ್? ಪ್ರತಿಯೊಂದು ಯಶಸ್ವಿ ಗಂಡಿನ ಹಿಂದೆ ಒಬ್ಬ ಹೆಣ್ಣಿರ್ತಾಳೆ. ಹಾಗೆ ಪ್ರತಿಯೊಂದು ಯಶಸ್ವಿ ಹೆಣ್ಣಿನ ಹಿಂದೆ ಅವಳನ್ನ ಕೈ ಹಿಡಿದು ನಡೆಸೋ ಒಬ್ಬ ಗಂಡಿರ್ತಾನೆ. ಇವತ್ತು ನಾನು ಈ ಕೇಸ್ ಗೆದ್ದಿದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಗಂಡ ಅರ್ಜುನ್ ಪಾಟೀಲ್. ಒಂದೇ ಮನೆಯವರಾಗಿ ನೀವು ಮತ್ತು ಜೆ.ಪಿ. ಪಾಟೀಲ್ ಅವರು ಎದುರಾಳಿಗಳಾಗಿ ಹೋರಾಡಿದ್ರಿ. ಮಗ ಮತ್ತೆ ಸೊಸೆ ಮುಂದೆ ಸೋತಿರೋ ಜೆ.ಪಿ. ಸರ್ ಇದೇ ಉತ್ತರ ಕೊಡ್ತಾರಾ? ನಿಮ್ಗೇನ್ ಅನ್ಸುತ್ತೆ ಮೇಡಮ್? ಅದನ್ನ ನೀವು ಅವ್ರನ್ನೇ ಕೇಳಿ ತಿಳ್ಕೊಳ್ಬೇಕು. ಜೆ.ಪಿ. ಸರ್ ಇದ್ದಾರೆ, ಬನ್ನಿ. ಖುಷಿಲಿ ಜಾಸ್ತಿ ಮೈ ಮರಿಬೇಡ. ನಾನ್ ಬ್ರೇಕ್ ಹಾಕಿರ್ಲಿಲ್ಲ ಅಂದ್ರೆ ಕಾರ್ ವೀಲ್ ಕೆಳಗಡೆ ನಿಂಬೆ ಹಣ್ಣಿನ ತರ ಅಪ್ಪಚ್ಚಿ ಆಗೋಗ್ಬಿಡ್ತಿದ್ದೆ. ನಿನ್ನೆಲ್ಲೇ ಸಾಯಿಸ್ಬಿಡ್ಬೇಕಾಗಿತ್ತಮ್ಮ. ಕತೆ ಮುಗ್ದು ಹೋಗ್ತಾ ಇತ್ತು. ಆದ್ರೆ ಏನ್ ಮಾಡೋದು, ಇವನ್ ಸಾಯಿಸಿದ್ರು ತೀರದೇ ಇರೋ ಅಷ್ಟು ಸಿಟ್ಟಿದೆ. ಇವನ್ ಮೇಲೆ ಹಾಗೆ ಗಾಡಿ ಹತ್ತಿಸ್ಬಿಟ್ಟು ಹೋಗ್ಬಿಡ್ಬೇಕಾಗಿತ್ತು. BNS ಸೆಕ್ಷನ್ 106 ಹಿಟ್ ಅಂಡ್ ರನ್ ಕೇಸ್, ಅದ್ರಲ್ಲಿ ಸಿಗಾಕೊಂಡ್ಬಿಡ್ತಿದ್ರಿ. ಮತ್ತೆ ನನ್ನನ್ನ ಗುದ್ದಿದ್ದಿದ್ರೆ ನನ್ನ ಮಗಳು ನಿಮ್ಮನ್ನು ಸುಮ್ಮನೆ ಬಿಟ್ಬಿಡ್ತಿದ್ಲಾ? BNS ಸೆಕ್ಷನ್ 106 ಕ್ಲಾಸ್ 1 and 2 ಅದ್ರ ಅಡಿನೆಲ್ಲ 5 ರಿಂದ 10 ವರ್ಷ ಜೈಲ್ ಶಿಕ್ಷೆ ನಿಮ್ಗೆ. ಏನಮ್ಮ, ಅಷ್ಟು ಬೇಗ ನಿಮ್ಮಮ್ಮ ತಮ್ಮನ ಹತ್ರ ಹೋಗೋ ಆಸೆನಾ? ಮರ್ಯಾದೆ ಕೊಟ್ಟು ಮಾತಾಡೋ.
ಏಯ್ ರವೀಂದ್ರ, ಏನು ಮರ್ಯಾದೆ ಬೇಕಾ ನಿನ್ಗೆ? ನನ್ನ ನೋಡಿದ್ರೆ ಇಲಿ ತರ ಔತ್ಕೋತಾ ಇದ್ದೆ. ನಿನಗೀಗ ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂದಿದ್ಯಾ? ಬೊಗಳ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ ಅಂತ ಒಂದು ಗಾದೆ ಮಾತಿದೆ, ಗೊತ್ತಾ ನಿಮ್ಗೆ? ಆ ಗಾದೆ ಸ್ವಲ್ಪ ಲೇಟಾಗಿ ಅರ್ಥ ಆಯ್ತು. ಅದರಲ್ಲೂ ನೀವು ಮೊದಲನೇ ಪೈಕಿಯವರು. ಎಷ್ಟು ವರ್ಷ ನಿಮ್ಮ ಮಾತಿನ ವರ್ಷ ನೋಡ್ಬಿಟ್ಟು ಎದ್ಕೊಂಡು ಓಡ್ತಾ ಇದ್ದೆ. ಶಕ್ತಿ ಪ್ರಸಾದ್ ಭೂಪತಿ ಅಂದ್ರೆ ನನ್ಗೆ ಹೆದರಿಕೆ ಆಗ್ತಾ ಇತ್ತು. ಆದ್ರೆ ಈಗ ಅದರ ಅವಶ್ಯಕತೆ ಇಲ್ಲ ಅಂತ ನನ್ನ ಮಗಳು ಹೇಳಿದ್ದಾಳೆ. ಧೈರ್ಯವಾಗಿ ನಿಮ್ಮನ್ನು ನೋಡೋ ಶಕ್ತಿನ ನನ್ನ ಮಗಳು ಕೊಟ್ಟಿದ್ದಾರೆ. ಈಗ ನಿಮ್ಮಗಳನ್ನ ಕಂಡ್ರೆ ನನಗೆ ಯಾವ ಭಯನೂ ಇಲ್ಲ. ಮಗಳು ಮಗಳು ಅಂತ ತುಂಬಾ ಹಾರಾಡ್ತಿದ್ದೀರಾ. ಆ ಸಂಧ್ಯಾನ್ ಮೇಲ್ ಕಳ್ಸಿರೋ ನಮ್ಗೆ ನಿಮ್ ಮಗಳನ್ನ ಕಳ್ಸೋದು ಸುಕ್ಕೆ ಹೊಡೆದದ್ ಸುಲಭ. ನೆನಪಿಟ್ಕೊಳ್ಳಿ. ಮತ್ ಯಾಕಮ್ಮ ತಾಯಿ ಇಷ್ಟು ದಿವಸ ಈ ಕೆಲಸ ಮಾಡ್ಲಿಲ್ಲ? ನಿನ್ನ ಕೈಲಾದ್ರೆ ಅವಳನ್ನ ಮುಟ್ಟು ನೋಡ. ಅವಳನ್ನೇನಾದ್ರೂ ಕೆಣಕಿದ್ರೆ ಅವಳ ಗಂಡ ಸುಮ್ಮನೆ ಇರ್ತಾಳೆ ಅನ್ಕೋಬಿಟ್ಟಿದ್ಯಾ? ನೀವೇನೇ ಮಾಡಬೇಕು ಅಂತ ಇದ್ರು ಅವಳ ಗಂಡನನ್ನ ದಾಟಿ ಹೋಗ್ಬೇಕು. ಅವರಿಬ್ಬರು ಬೆಂಕಿ ಇದ್ದಾಗೆ. ನೋಡಿದ್ರಲ್ಲ, ಬೆಂಕಿ ಬೆಂಕಿ ಸೇರಿ ಜ್ವಾಲಾಮುಖಿ ಹೇಗೆ ಸಿಡಿತು ಅಂತ. ಇನ್ನೂ ಅವ್ರ ತಂಟೆಗೆ ಏನಾದ್ರೂ ಹೋಗ್ಬೇಕು ಅಂತ ನೀವು ಅಂದ್ಕೊಂಡ್ರೆ ಸುಟ್ಟು ಬೂದಿ ಆಗ. ಏನಪ್ಪ ಮಹಾಸ್ವಾಮಿ, ಸಂಧ್ಯಾ ತರ ಎಷ್ಟೋ ಜನ ಕೊಂದು ಕಟ್ಟಿದ ನಿನ್ನ ಸಾಮ್ರಾಜ್ಯವನ್ನ ಯಾರ ಕೈಲೂ ಕೆಡವೋದಿಕ್ಕಾಗೋದಿಲ್ಲ ಅಂದ್ಕೊಂಡಿದ್ದೆ ಅಲ್ಲ? ಇವತ್ತು ಆ ನಿನ್ನ ಸಾಮ್ರಾಜ್ಯದ ಮಹಾದ್ವಾರ ಕಳಚಿ ಬಿದ್ದೋಗಿದೆ. ಇನ್ನು ಮುಂದೆ ನಿನ್ನ ಸಾಮ್ರಾಜ್ಯದ ಸುತ್ತ ಇದೆಯಲ್ಲ ಆ ಗೋಡೆಯ ಕಲ್ಲುಗಳು ಬೀಳ್ತಾ ಹೋಗುತ್ತೆ. ನಿನ್ನ ಅಹಂಕಾರ ಕಳಚಿ ಏನಾಯ್ತಪ್ಪ ಅಂತ ತಿರುಗಿ ನೋಡೋಷ್ಟ್ರಲ್ಲಿ ನೆಲಸಮ ಆಗ್ಬಿಟ್ಟಿರುತ್ತೆ. ಏನಪ್ಪ ಶಕ್ತಿ ಪ್ರಸಾದ್ ಭೂಪತಿ ಪದವಿ ಅಂತ ಮೆರಿತಿದ್ದಲ್ಲ, ಈಗ ಅದೇ ಪದವಿ, ಅದೇ ಅಂತಸ್ತು, ಅದೇ ಅಧಿಕಾರ ಭೂಮಿ ಕೆಳಗಡೆ ಸೇರಿ. ಏಯ್, ನನ್ನ ಡ್ಯಾಡ್ಗೆ ಇದ್ರೆ ಮಾತಾಡ್ತೀಯಾ? ಏನ್ರಿ ದೌರ್ಜನ್ಯ? ನಿಮ್ ತಂದೆ ಅಂತ ವಯಸ್ಸಿನ ವ್ಯಕ್ತಿ ಮೇಲೆ ಕೈ ಮಾಡ್ತಾ ಇದ್ದೀರಲ್ಲ? MLA ಮಗಳಂತ ಪಗುರು ಸರ್. ಮಗನ ಆಗ್ಬಿಟ್ಟ ಮುಗೀತು, ಈಗ ಮಗಳು ನೀನ್ ಸುಗಸ್ಕೊಂಡಿದ್ಯಮ್ಮ. ನಾವ್ ಇವ್ರನ್ನ ಓಟ್ ಹಾಕಿ ಗೆಲ್ಸೋದು ದೇಶ ಉದ್ಧಾರ ಮಾಡ್ಲಂತ. ಇವರು ಕಾಯ ಜನ ಅಲ್ಲ, ಕೊಲ್ಲೋ ಜನ. ಓಟ್ ಹಾಕಿ ಅಂತ ಕೈ ಮುಗಿತೀರಾ? ಹಿಂಗ ನಡ್ಕೊಳ್ಳೋದು? ಮಗ ಕಂಡೋಗ ಹೆಣ್ಮಕ್ಳ ಮೇಲೆ ಕಣ್ಣಾಕ್ತಾನೆ, ಹೆಂಡತಿ ಕೊಲೆನೇ ಮಾಡ್ತಾಳೆ. ಇಡೀ ಕುಟುಂಬನೇ ಸರಿಲ್ಲ ಸ್ವಾಮಿ. ಭಾರ್ಗವಿಯಿಂದ ಈ ಬಣ್ಣ ಬಯಲಾಯ್ತು. ಇಲ್ಲ ಅಂದ್ರೆ ಇವ್ರನ್ನೇ ದೇವ್ರು ಅಂತ ಪೂಜೆ ಮಾಡ್ತಾ ಇದ್ವಿ. ಇನ್ ಇವ್ರಿಗೆ ಓಟ್ ಹಾಕಿ ಮೋಸ ಹೋಗ್ಬಾರ್ದು. ನೋಡ್ದೆ ಶಕ್ತಿ, ಕೆಡಿಸ್ಕೊಂಡ್ಯಾ? ನಿನ್ನ ಸಾಮ್ರಾಜ್ಯದ ಗೋಡೆಗಳ ಒಂದೊಂದೇ ಕಲ್ಲುಗಳು ಕೆಳಗಡೆ ಬೀಳ್ತವೆ ಅಂತ ಹೇಳಿದ್ನಲ್ವಾ? ಈ ಕ್ಷಣದಿಂದ ನಿನ್ನ ಅವನತಿ ಶುರು. ಇನ್ನು ಮುಂದೆ ನಿನ್ನ ನೋಡಿ ಎದುರೋರು ಯಾರು ಇಲ್ಲ. ಯಾಕೆ ಮೇಡಮ್ ತಡಿತಾ ಇದ್ದೀರಾ? ನಾವು JP ಸರ್ ಹತ್ರ ಮಾತಾಡ್ಬೇಕು. ಸೋತಿರೋ ಅವಮಾನದಲ್ಲಿ ಜನರಿಗೆ ಮುಖ ತೋರಿಸದೆ ಸುಮ್ನೆ ಕೂತಿದಾರಾ? ಇದೇ ಪ್ರಶ್ನೆಗಳನ್ನ ಇಷ್ಟೇ ಧೈರ್ಯವಾಗಿ ಸ್ವಲ್ಪ ದಿನಗಳ ಮುಂಚೆ ಕೇಳ್ತಿದ್ರ ನೀವು? ನೋಡಿ, JP ಪಾಟೀಲ್ ಅವರು ಈ ಕೇಸ್ನ ಸೋತಿಲ್ಲ. ಮನುಷ್ಯ ಅಂದ್ಮೇಲೆ ಎಡವ್ತಾರೆ. ಅದೇ ತರ ನನ್ನ ಮಾವನು ಎಡವಿದ್ದಾರೆ ಅಷ್ಟೇ. ಅಷ್ಟಕ್ಕೂ JP ಪಾಟೀಲ್ ಅವರು ಏನ್ ತಪ್ಪು ಮಾಡಿದ್ದಾರೆ ಅಂತ ಅವಮಾನ ಪಡ್ಕೋಬೇಕು? ಅವರು ಕೂಡ ಒಬ್ಬ ಲಾಯರ್ ಆಗಿ ಅವ್ರ ಕರ್ತವ್ಯನ ನಿರ್ವಹಿಸಿದಾರ ಅಷ್ಟೇನೆ.
ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಎರಡು ಲಾಯರ್ಸ್ ವಾದ ಮಾಡಿದ್ರೇನೆ ಅಲ್ಲ ಒಬ್ರು ಸೋಲೋದು ಒಬ್ರು ಗೆಲ್ಲೋದು. ಜೆ.ಪಿ. ಪಾಟೀಲ್ ಅವರ ನೇರ ನುಡಿಗೆ ಜನ ಭಯ ಪಡ್ತಾರೆ ಹೊರತು ಅವರು ಯಾರ ನೋಡಿನೂ ಭಯ ಪಡೋದಿಲ್ಲ. ಪ್ರಶ್ನೆ ಕೇಳ್ಬೇಕಾದ್ರೆ ಯಾರನ್ನ ಕೇಳ್ತಿದ್ದೀರಾ ಅನ್ನೋದು ನೆನಪಲ್ಲಿರ್ಲಿ. ಜೆ.ಪಿ. ಪಾಟೀಲ್ ಅವರ ಮೊದಲ ಸೋಲಿಗೆ ಅವರ ಪತನ ಶುರುವಾಗಿದೆ ಅಂತ ಜನ ಮಾತಾಡ್ಕೊಂತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈ ಮೊದಲು ಈಗ್ಲೂ ಕಾನೂನಿನ ಪ್ರತಿಯೊಂದು ಸೆಕ್ಷನ್ ಅವರ ನಾಲ್ಗೆ ತುದಿಲಿದೆ. ಅವರು ಒಂದ್ ಅಪಾಯಿಂಟ್ಮೆಂಟ್ಗೋಸ್ಕರ ಜನ ತಿಂಗ್ಳಾನ್ಗಟ್ಲೆ ಕಾಯ್ತಾರೆ. ಅವರಿಂದ ಇನ್ಸ್ಪೈರ್ ಆಗಿ ಲಾಯರ್ಸ್ ಆದರೋದು ಎಷ್ಟು ಜನ ಇದ್ದಾರೆ. ಅಂತ ದಿಗ್ಗಜರಿಗೆ ಪತನ ಅನ್ನೋದೇ ಇರೋದಿಲ್ಲ. ಒಂದು ಹನಿಯಿಂದ ಸಮುದ್ರಕ್ಕೆ ಏನು ತೊಂದರೆ ಆಗೋದಿಲ್ಲ. ನನ್ನ ಮಾವ ಅವತ್ತಿಗೂ ಇವತ್ತಿಗೂ ಸಿಟಿಲಿ ನಂಬರ್ 1 ಲಾಯರ್. ಅವರು ನಡೆಸಿರೋ ಕೇಸ್ಗಳ ಸಂಖ್ಯೆ ಅಷ್ಟು ಇಲ್ಲಿ ಯಾರಿಗೂ ವಯಸ್ಸು ಆಗಿಲ್ಲ. ಆದ್ರೆ ಭಾರ್ಗವಿ ಅವರು ಅದೇ ಜೆ.ಪಿ. ಪಾಟೀಲ್ ಅವ್ರನ್ನ ಸೋಲ್ಸುದ್ರಲ್ವಾ? ಅವ್ರನ್ನ ಒಂದು ಕೇಸಲ್ಲಿ ಸೋಲ್ಸಿದಾಳೆ ಅನ್ನೋ ಒಂದ್ ಕಾರಣಕ್ಕೆ ಭಾರ್ಗವಿ ಅವ್ರಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದೀರಾ. ಅವ್ರಿಗೆ ಆ ಮರ್ಯಾದೆ ಸಿಕ್ತಿರೋದು ಜೆ.ಪಿ. ಪಾಟೀಲ್ ಅನ್ನೋ ಹೆಸರಿಂದ. ಜೆ.ಪಿ. ಪಾಟೀಲ್ ಅವರ ವರ್ತ್ ಏನು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ಆನೆ ಎಡವಿದಾಗ ಜನ ನಗೋದ್ ಸಹಜನೇ ಸರ್. ಅದೇ ಆನೆ ಒಂದು ಸಲ ತಿರುಗ್ ನೋಡಿದ್ರೆ ಯಾರಿಗೂ ಎದುರಿಗೆ ನಿಂತ್ಕೊಳ್ಳೋ ಧೈರ್ಯನೂ ಇರೋದಿಲ್ಲ. ಜೆ.ಪಿ. ಸರ್ ಅವರು ಅವ್ರ ಮಗ ಸೊಸೆ ವಿರುದ್ಧ ನಿಂತಿದಾರಲ್ಲ ಮೇಡಮ್, ಇದರಿಂದ ಮನೆಯಲ್ಲಿ ಬಿರುಕು ಮೂಡುತ್ತಾ? ಮೇಡಮ್, ನಿಮ್ಮ ಮನೆ ವೈಯಕ್ತಿಕ ವಿಚಾರಗಳನ್ನ ಹೀಗೆ ಮೈಕ್ ಮುಂದೆ ಹೇಳ್ತೀರಾ ನೀವು? ಹೌದು, ಈ ಪ್ರಶ್ನೆಗಳನ್ನೆಲ್ಲ ನೀವ್ ಏನಕ್ಕೆ ಕೇಳೋದು? TRP ಗಿಮಿಕ್ಕ? ಆ ಗಿಮಿಕ್ ಇಂದ ಸಿಗೋ ಪಬ್ಲಿಸಿಟಿ ನಮ್ಗೇನ್ ಬೇಕಾಗಿಲ್ಲ. ಇದು ಮನೆ ಅಲ್ಲ, ಕೋರ್ಟ್ ವಾತಾವರಣ. ಯಾವ ವಿಚಾರಗಳನ್ನ ಎಲ್ಲಿ ಮಾತಾಡ್ಬೇಕು, ಹೇಗೆ ನಿಭಾಯಿಸ್ಬೇಕು ಅನ್ನೋದು ನನ್ನ ಮಾವಂಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಅವ್ರ ಎದುರು ಗೆದ್ದಿರೋದು ಇಬ್ರು ಎದುರಾಳಿ ಲಾಯರ್ಸೇ ಹೊತ್ತು ಅವರ ಮಗ ಸೊಸೆ ಅಲ್ಲ. ಅವರ ಮನೆಯಲ್ಲಿ ಅಪ್ಪ ಮಗ ಸೊಸೆ ಆಗಿರ್ತಾರೆ ಹೊತ್ತು ಲಾಯರ್ಸ್ ಅಲ್ಲ. ಎಷ್ಟೇ ಜನ ಅವ್ರ ಎದುರಿಗೆ ನಿಲ್ಲಕ್ ಬಂದ್ರು ಅವರ ಸೊಸೆಯಾಗಿ, ಅವರನ್ನ ಗೌರವದಿಂದ ಕಾಣೋ ಅಭಿಮಾನಿಯಾಗಿ ಅವರ ಈ ಸೊಸೆ ಬೃಂದ ಅವ್ರ ಜೊತೆಗಿರ್ತಾಳೆ. ಜೆ.ಪಿ. ಪಾಟೀಲ್ ಅವರ ಹಿರಿತನಕ್ಕೆ ಬೆಲೆ ಕೊಟ್ಟು ಅವರ ಪ್ರೈವೇಸಿ ಡಿಸ್ಟರ್ಬ್ ಆಗದಿರೋ ರೀತಿ ನಡ್ಕೊಳ್ಳಿ ಅಂತ ಕೇಳ್ಕೊತೀನಿ.